ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕತ್ತೆ ಮನೆ ಚಿಕ್ಕದು ಅಂತ ನೋಡ್ತಾ ಇದ್ದೀರಿ? ಮನೆ ಚಿಕ್ಕದಾಗಿದ್ರೂ ಪರವಾಗಿಲ್ಲ ಚೆಲ್ವಿ. ನಿಮ್ಗಳ ಮನ್ಸು ದೊಡ್ಡದಾಗಿದೆಯಲ್ವಾ, ಅಷ್ಟು ಸಾಕು. ಓ ಹೌದೇನು ಚೆಲ್ವಿ? ಅಯ್ಯೋ ಹಂಗೇನಿಲ್ಲ ಅತ್ತೆ, ಸುಮ್ಮನೆ ನನ್ನ ಹೊಗಳ್ತವ್ರೆ ನಿಮ್ ಮುಂದೆ. ನೀವು ಮಾಡೋ ಅಡ್ಗೆ ಮುಂದೆ ನನ್ನ ಅಡ್ಗೆ ಏನೂ ಇಲ್ಲ. ಹಾಗೆಲ್ಲ ಹೇಳ್ಬೇಡಮ್ಮ, ನನ್ ಮಗ ಯಾವತ್ತೂ ಸುಳ್ಳು ಹೇಳಲ್ಲ. ಬೆಟ್ಟವ, ನಿಮ್ಮ ಆರೋಗ್ಯ ಎಲ್ಲ ಹೇಗಿದೆ ಈಗ? ಲಕ್ಷ್ಮವ್ವ, ಆರೋಗ್ಯ ಸಂದಾಕಿದೆ, ಹುಷಾರಾದೆ ನಾನು. ಚೆಲ್ವಿ, ತಿಂಡಿ ತುಂಬಾ ಚೆನ್ನಾಗಿದೆ. ಎಲ್ರೂ ಚೆನ್ನಾಗಿದ್ದಾರಪ್ಪ. ಅಜ್ಜಿ, ವೀಣಾ ಎಲ್ರೂ ಚೆನ್ನಾಗಿದ್ದಾರೆ. ಅಜ್ಜಿ ಅಂತೂ ಪ್ರತಿಯೊಂದಕ್ಕೂ ನಿನ್ ಹೆಸರನ್ನೇ ತಗೋತಿರ್ತಾರೆ. ವೆಂಕಿ ಹಾಗ್ ಮಾಡ್ತಿದ್ದ, ಹೀಗ್ ಮಾಡ್ತಿದ್ದ ಅಂತ ಹೇಳ್ತಾನೆ ಇರ್ತಾರೆ. ವೆಂಕಿ, ಅಜ್ಜಿ ಮಾತ್ರ ಹಗಲು ರಾತ್ರಿ ನಿಂದೇ ಧ್ಯಾನ ಅಪ್ಪ. ಬೀಗ್ರೆ, ವೆಂಕಿ ಇರೋಂಥ ಜಾಗದಲ್ಲಿ ಹಂಗೆಯ ಅವನಿಗೆ ಮಾತು ಬರದೇ ಇರ್ಬೋದು, ಆದ್ರೆ ಎಲ್ರ ಮನ್ಸನ್ನು ಗೆಲ್ತಾನೆ. ಆದ್ರೂ ಆ ದೇವರು ನಿಮ್ಗೆ ಎಲ್ಲ ಅನ್ಯಾಯ ಮಾಡಬಾರ್ದಾಗಿತ್ತು. ಅವ್ವ ಸ್ವಲ್ಪ ಸುಮ್ಕಿರು. ಹ್ಞೂ ಕಣೋ, ಸಿಂಚನ ವಾಪಸ್ ಬಂದಿದ್ದಾಳೆ. ಈಗ ಹರೀಶ ಮತ್ತೆ ಸಿಂಚನ ಇಬ್ರು ಮೊದ್ಲಿನ ತರ ಈಗ ಚೆನ್ನಾಗೇ ಇದ್ದಾರೆ. ನೋಡ್ದ್ಯಾ ಲಕ್ಷ್ಮಿ, ಅವನು ಎಂಥ ಕಷ್ಟದ ಪರಿಸ್ಥಿತಿಲಿ ಇದ್ರೂ ಮನೆಯವ್ರನ್ನೆಲ್ಲ ಕೇಳ್ತಾನೆ, ಅವ್ರು ಚೆನ್ನಾಗಿರ್ಲಿ ಅಂತ ಆಶಿಸ್ತಾನೆ. ಅದಕ್ಕೆ ನಾನು ಇವನ್ನ ದೇವ್ರ ಮಗ ಅಂತ ಹೇಳೋದು. ಹೌದು ರೀ, ಆದ್ರೆ ಇಂಥ ಒಳ್ಳೆ ಗುಣನ ನಮ್ ಸಂತು ಅರ್ಥ ಮಾಡ್ಕೊಳ್ಳಿಲ್ವಲ್ಲ, ಮನೆಯಿಂದ ಆಚೆ ಹಾಕ್ಬಿಟ್ನಲ್ಲ. ಇದಕ್ಕೇನ್ ಹೇಳೋಣ ಹೇಳಿ? ವೆಂಕಿ, ಆದ್ರೂ ನೀನಿಲ್ದೆ
ಮನೆ ಬೇಕು ಅಂತ ಅನಿಸ್ತಿದೆ ಕಣೋ. ನಂದೊಂದು ಮಾತನಾಡಿಸ್ಕೊಡ್ತೀಯಾ? ವೆಂಕಿ, ನೀನ್ ಮತ್ತೆ ನಮ್ಮ ಮನೆಗೆ ವಾಪಸ್ ಬಂದ್ಬಿಡೋ. ಹೌದಪ್ಪ, ನಾನು ಸಂತು ಜೊತೆ ಮಾತಾಡ್ತೀನಿ. ನೀವಿಬ್ರು ಮನೆಗೆ ಬಂದ್ಬಿಡ್ರಪ್ಪ. ಇಷ್ಟೆಲ್ಲ ಆಗಿರೋದಕ್ಕೆ ನೀವಿಬ್ರು ಎಷ್ಟು ನೊಂದ್ಕೊಂಡಿದ್ದೀರಾ ಅಂತ ನಾವು ನೋಡಿದ್ದೀವಿ. ಮತ್ತೆ ನಾವಿಬ್ರು ಏನಾದರೂ ಅಲ್ಲಿಗೆ ಬಂದರೆ ಇನ್ನೂ ಅಲ್ಲಿ ಏನೇನಾಯ್ತದೋ ಏನೋ. ಅದಕ್ಕೆ ಬೇಡ, ನಾವು ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ತೀವಿ, ಆಮೇಲೆ ಬೇಕಿದ್ರೆ ನೋಡೋಣ. ಹಾಗಂತ ಇವ್ ನೋಡ್ದೆ ನಾನು ಹೇಗಿರ್ಲಿ ಚಲ್ವಿ? ಇವ್ ನೋಡ್ದೆ ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ. ಹೌದತ್ತೆ, ನಿಮ್ಮನ್ನು ನೋಡಬೇಕು ಅನ್ಸ್ದಾಗೆಲ್ಲ ನಾವೇ ಅಲ್ಲಿಗೆ ಬರ್ತೀವಿ, ನೀವು ಇಲ್ಲಿಗೆ ಅವಾಗ ಬಂದೋಗಿ. ಆದರೆ ಮನೆಗೆ ಬರೋದು ಬೇಡ. ಇದಕ್ಕೆ ನೀವು ಒಪ್ಕೊಳ್ಳೇಬೇಕು. ಆಯ್ತು ಚೆಲ್ವಿ, ನಿಮ್ ಪರಿಸ್ಥಿತಿನೂ ನನ್ಗೆ ಅರ್ಥ ಆಗತ್ತೆ. ನಾವಿಬ್ರು ಅವಾಗ ಬಂದ್ ನೋಡ್ತೀವಿ. ನೀನ್ ಹೇಳ್ದಾಗೆ ನೀವು ಅವಾಗ ಬರ್ಬೇಕು. ರೀ, ದೇವಸ್ಥಾನದಲ್ಲಿ ಇವತ್ತು ದೀಪಾರಾಧನೆ ಇದೆಯಂತೆ. ನಾವು ಮನೆಗೆ ಹೋಗೋಕ್ ಮುಂಚೆ ಅಲ್ಲಿಗೆ ಹೋಗ್ಬಿಟ್ಟು ಹೋಗಣ್ವಾ? ಹಾಗಾದ್ರೆ ಲಕ್ಷ್ಮಿ, ನೀನು ದೇವಸ್ಥಾನಕ್ಕೆ ಹೋಗಿರೋ, ನಾನು ಖುಷಿ ಕರ್ಕೊಂಡು ಒಟ್ಟಿಗೆ ಬರ್ತೀನಿ. ಆಯ್ತು ರೀ. ಸಾಕು, ನಿಮಗ್ ಬೇಕೇನ್ರಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.